ದೆಹಲಿ ಭೇಟಿ ಡೆಲ್ಲಿಗೆ ಇವತ್ತು AICC ಏನೇ ಕ್ರಾಸ್ ಮಾಡ್ತಾರೆ ಮೀಟಿಂಗ್ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಚುನಾವಣೆಗಳ ಬಗ್ಗೆ ಇದೆ, ಅಸ್ಸಾಂದು ಬೇರೆ ಮೀಟಿಂಗ್ ಇದೆ, ಅದಕ್ಕೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಸರ್? 5 ಗಂಟೆಗೆ ಹೋಗಿ ಬಂದ್ಮೇಲೆ ಯಾರು ಇದ್ರು ಅಂತ ಹೇಳ್ತಾರೆ. ಕಾಂಗ್ರೆಸ್ ಭೇಟಿ ಆಗ್ತೀನಿ ಅಂತ ಎಲ್ಲಿಂದ ಒಳ್ಳೆ ಕತೆ ಐತಲ್ಲ, ಇಲ್ಲಿ ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ ಯಾವ್ದಾದ್ರು ಕೇಳಿದ್ದೀರಾ ಸರ್? ಯಾವ್ದಾದ್ರು ನಾಯಕರುಗಳನ್ನ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಇನ್ನೇ ಯಾರು ಕೇಳಿದ್ರು? ಈಗ ಜಸ್ಟ್ ಬಂದಿದ್ದೀರಷ್ಟೇ. ಈಗ ರಾಜ್ಯ ಹೋರಾಟ ಬರೀ ರಾಜಕೀಯ ಹೋರಾಟ ಅಷ್ಟೇ. ಏನು ಸಹಾಯ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಏನಿಲ್ಲ, ನೀವು ಸರಿ ಇರಬೇಕು ಅಂತ ಅವ್ರ ಹೋರಾಟ ಅಷ್ಟೇ. ಎಲ್ಲಿ ಅವ್ರ ಆದೇಶ ಯಾರು ಲೆಕ್ಕಕ್ಕಿಟ್ಟಿದ್ದಾರೆ, ಎಲ್ಲಿದೆ ಅವ್ರಿಗೆ ಅವಕಾಶ, ಎಲ್ಲಿದೆ ಅವ್ರಿಗೆ ನಿಲ್ಸಕ್ಕೆ ಅವಕಾಶ, ಕೇಂದ್ರ ಸರ್ಕಾರದವ್ರು ನಿಲ್ಸು ಅಂತ ಹೇಳ್ಬೋದಾಯ್ತಲ್ಲ. ಹೇಳಿ, ಅದ್ ಯಾವ ಸೆಕ್ಷನ್ ನಡೀಲಿ ನಾನು ನಿಲ್ಸಿದ್ದೀನಿ ಅಂತ ಹೇಳಿ. ಅವ್ರು ಹೇಳ್ತಿರೋದು ಕೇಂದ್ರದವ್ರ ಜೊತೆ ನಾವು ಮಾತನಾಡಿ ಅದನ್ನ DCM ಅವರು ಪೇಪರ್ ಅಲ್ಲಿ ಮಾತಾಡ್ತಾ ಇರ್ಬೋದು ಅಷ್ಟೇ. ಪೇಪರ್ ಅಲ್ಲಿ ನಿಮ್ಮ ಟಿವಿ ಮಾತಾಡ್ತಾ ಇರ್ಬೋದು. ಈಗ ಹೋಗಿ ಅವರ ಮಂತ್ರಿಗಳ ಭೇಟಿ ಮಾಡಿರ್ಬೋದು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಅವ್ರು ಯಾವ ತರದ ಹಕ್ಕು ಇಲ್ಲ. ನನಗೆ ನಾವೆಲ್ಲ ನೋಡಿದೀನಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್. ರಾಜಕೀಯದಲ್ಲಿ ಬದುಕಿದೀನಿ, ₹1 ಅಂತೂ ತರಕಾಗಿಲ್ವಲ್ಲ ಅವ್ರ ಕೈಲಿ. ಬೆಂಗಳೂರಿಗೆ ಏನು ಒಂದ್ ತರಕಾಗ್ಲಿಲ್ವಲ್ಲ, ಒಂಚೂರು ತರಕಾಗ್ಲಿಲ್ಲ, ಏನು ಮಾಡಕ್ಕಾಗ್ಲಿಲ್ವಲ್ಲ. ಸುಮ್ಮನೆ ಏನೋ ಮಾತಾಡ್ತಾರೆ. ನೀವು ಅವ್ರನ್ನ ಬಹಳ ದೊಡ್ಡ ಲೀಡರ್ ಅಂತ ನೀವು ಇಟ್ಕೊಂಡಿದ್ದೀರ ಅಷ್ಟೇ. ನಾವೇನ್ ಅದನ್ನ ಯಾವ್ದು ರಚನಾತ್ಮಕವಾದಂತ ಅಭಿವೃದ್ಧಿ ಬಗ್ಗೆ, ಬೆಂಗಳೂರು ಬಗ್ಗೆ ಕಾಳಜಿ ಒಂದು ನಿಮ್ಗೆ ಯಾವ ಬೇರೆಯವ್ರು ಯಾರೋ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ದೆಹಲಿ ಭೇಟಿ ಡೆಲ್ಲಿಗೆ ಇವತ್ತು AICC ಏನೇ ಕ್ರಾಸ್ ಮಾಡ್ತಾರೆ ಮೀಟಿಂಗ್ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಚುನಾವಣೆಗಳ ಬಗ್ಗೆ ಇದೆ, ಅಸ್ಸಾಂದು ಬೇರೆ ಮೀಟಿಂಗ್ ಇದೆ, ಅದಕ್ಕೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಸರ್? 5 ಗಂಟೆಗೆ ಹೋಗಿ ಬಂದ್ಮೇಲೆ ಯಾರು ಇದ್ರು ಅಂತ ಹೇಳ್ತಾರೆ. ಕಾಂಗ್ರೆಸ್ ಭೇಟಿ ಆಗ್ತೀನಿ ಅಂತ ಎಲ್ಲಿಂದ ಒಳ್ಳೆ ಕತೆ ಐತಲ್ಲ, ಇಲ್ಲಿ ಬಂದ್ಮೇಲೆ ಯಾರು ಫ್ರೀ ಆಗಿರ್ತಾರೆ, ಯಾರು ಟೈಮ್ ಕೊಡ್ತಾರೆ ಅವ್ರು ಭೇಟಿ. ಯಾವ್ದಾದ್ರು ಕೇಳಿದ್ದೀರಾ ಸರ್? ಯಾವ್ದಾದ್ರು ನಾಯಕರುಗಳನ್ನ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಇನ್ನೇ ಯಾರು ಕೇಳಿದ್ರು? ಈಗ ಜಸ್ಟ್ ಬಂದಿದ್ದೀರಷ್ಟೇ. ಈಗ ರಾಜ್ಯ ಹೋರಾಟ ಬರೀ ರಾಜಕೀಯ ಹೋರಾಟ ಅಷ್ಟೇ. ಏನು ಸಹಾಯ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಏನಿಲ್ಲ, ನೀವು ಸರಿ ಇರಬೇಕು ಅಂತ ಅವ್ರ ಹೋರಾಟ ಅಷ್ಟೇ. ಎಲ್ಲಿ ಅವ್ರ ಆದೇಶ ಯಾರು ಲೆಕ್ಕಕ್ಕಿಟ್ಟಿದ್ದಾರೆ, ಎಲ್ಲಿದೆ ಅವ್ರಿಗೆ ಅವಕಾಶ, ಎಲ್ಲಿದೆ ಅವ್ರಿಗೆ ನಿಲ್ಸಕ್ಕೆ ಅವಕಾಶ, ಕೇಂದ್ರ ಸರ್ಕಾರದವ್ರು ನಿಲ್ಸು ಅಂತ ಹೇಳ್ಬೋದಾಯ್ತಲ್ಲ. ಹೇಳಿ, ಅದ್ ಯಾವ ಸೆಕ್ಷನ್ ನಡೀಲಿ ನಾನು ನಿಲ್ಸಿದ್ದೀನಿ ಅಂತ ಹೇಳಿ. ಅವ್ರು ಹೇಳ್ತಿರೋದು ಕೇಂದ್ರದವ್ರ ಜೊತೆ ನಾವು ಮಾತನಾಡಿ ಅದನ್ನ DCM ಅವರು ಪೇಪರ್ ಅಲ್ಲಿ ಮಾತಾಡ್ತಾ ಇರ್ಬೋದು ಅಷ್ಟೇ. ಪೇಪರ್ ಅಲ್ಲಿ ನಿಮ್ಮ ಟಿವಿ ಮಾತಾಡ್ತಾ ಇರ್ಬೋದು. ಈಗ ಹೋಗಿ ಅವರ ಮಂತ್ರಿಗಳ ಭೇಟಿ ಮಾಡಿರ್ಬೋದು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಅವ್ರು ಯಾವ ತರದ ಹಕ್ಕು ಇಲ್ಲ. ನನಗೆ ನಾವೆಲ್ಲ ನೋಡಿದೀನಿ ಏನೋ ಒಂದು ಅಡ್ವರ್ಟೈಸ್ಮೆಂಟ್. ರಾಜಕೀಯದಲ್ಲಿ ಬದುಕಿದೀನಿ, ₹1 ಅಂತೂ ತರಕಾಗಿಲ್ವಲ್ಲ ಅವ್ರ ಕೈಲಿ. ಬೆಂಗಳೂರಿಗೆ ಏನು ಒಂದ್ ತರಕಾಗ್ಲಿಲ್ವಲ್ಲ, ಒಂಚೂರು ತರಕಾಗ್ಲಿಲ್ಲ, ಏನು ಮಾಡಕ್ಕಾಗ್ಲಿಲ್ವಲ್ಲ. ಸುಮ್ಮನೆ ಏನೋ ಮಾತಾಡ್ತಾರೆ. ನೀವು ಅವ್ರನ್ನ ಬಹಳ ದೊಡ್ಡ ಲೀಡರ್ ಅಂತ ನೀವು ಇಟ್ಕೊಂಡಿದ್ದೀರ ಅಷ್ಟೇ. ನಾವೇನ್ ಅದನ್ನ ಯಾವ್ದು ರಚನಾತ್ಮಕವಾದಂತ ಅಭಿವೃದ್ಧಿ ಬಗ್ಗೆ, ಬೆಂಗಳೂರು ಬಗ್ಗೆ ಕಾಳಜಿ ಒಂದು ನಿಮ್ಗೆ ಯಾವ ಬೇರೆಯವ್ರು ಯಾರೋ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.